ಇರೋದು ನೋಡು, ನೀನ್ ಲೂಸ್ ಆಗಿ ಇಟ್ಕೊಬೇಕು ತಲೆ, ನಂಗೆ ಇಟ್ಕೊಂಡು ಹಿಂಗ್ ಹೊಡಿತೀನಿ ನಾನು. ರೂಲ್ಸ್ ಏನಿಲ್ಲ, ರಾಕ್ ಪೇಪರ್ ಸೀಸರ್ ಗೊತ್ತಿಲ್ವಾ ನಿಂಗೆ ಆಡಕ್ಕೆ? ಸೋತೋಗು ಮಗನೆ. ಇವಾಗ ನೀನು ಒಂದೇ ಸರಿಗೆ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಇವತ್ತು ಏನಪ್ಪ ಅಂತ ಹೇಳಿದ್ರೆ, ನಾನು ಮತ್ತು ಬೇಬಿಬು ಒಂದು ಚಾಲೆಂಜ್ ಮಾಡೋಣ ಅಂತ ಇದ್ದೀವಿ. ಅವನು ಗೊತ್ತಿಲ್ಲ, ಅವ್ನು ರೂಮಲ್ಲಿ ಏನೋ ವರ್ಕ್ ಮಾಡ್ತಾ ಇದ್ದಾನೆ. ಇವಾಗ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀನಿ, ಪೌಡರ್ ಚಾಲೆಂಜ್ ಅಂತ ಬರ್ತಲ್ಲ, ರಾಕ್ ಪೇಪರ್ ಸೀಸರ್. ಅದಾಡಿ ನೋಡೋಣ ಯಾರು ವಿನ್ ಆಗ್ತಾರೋ. ನನ್ನ ಪ್ರಕಾರ ನಾನೇ ಜಾಸ್ತಿ ವಿನ್ ಆಗಿ ಬೇಬಿ ಮುಖ ಪೂರ್ತಿ ಪೌಡರ್ ಮಾಡೋಣ ಅಂತ ಇದ್ದೀನಿ. ನೀವು ನೋಡಿ ಯಾರು ವಿನ್ ಆಗ್ತಾರೆ ಅಂತ. ಕರಿಯೋಣ ಅವನ್ನ. ಬೇಬಿಬು, ಬೇಬಿ ಮಾ ಬೈಲ ಒಂದು ನಿಮಿಷ ಸೆಟಪ್ ಎಲ್ಲ ವಿಡಿಯೋ ಮಾಡೋಣ ಅಂತ. ಏನ್ ವಿಡಿಯೋ? ಬಂದಿಲ್ ಕುತ್ಕೋ. ಏನು ಫುಲ್ ಕ್ಯಾಮ್ರಾ ಏನಿದ್ ದಿಮ್ಮು ಮಲ್ಕೊಳಕ್ಕೆ. ಇವಾಗ ನಾನು ನಮ್ಗೆ ಹೇಳು ಇಟ್ಕೋ. ಏನಿದು ಕಾನ್ಸೆಪ್ಟು? ಏನು ಕಾನ್ಸೆಪ್ಟ್? ಇವಾಗ ನಾನೇನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಬೇಬಿಬು ಮತ್ತು ನಾನು ಇಬ್ಬರು ಸೇರಿಕೊಂಡು ರಾಕ್ ಪೇಪರ್ ಸೀಸರ್ ಆಡೋಣ ಅಂತ ಇದ್ದೀವಿ. ಇದರಲ್ಲಿ ಯಾರು ಗೆಲ್ತಾರೋ ನೀವೇ ಡಿಸೈಡ್ ಮಾಡಿ. ನೀವೇ ನೋಡಿ ಡಿಸೈಡ್ ಮಾಡಬೇಡಿ, ನಾವು ಡಿಸೈಡ್ ಮಾಡ್ತೀವಿ, ನೀವು ನೋಡಿ. ಸರಿ, ಇವಾಗ ಏನ್ ರೂಲ್ಸ್ ಇಲ್ಲ? ರೂಲ್ಸ್ ಏನಿಲ್ಲ ಬೇಮ್ಮ, ಯಾರು ಸೋಲ್ತಾರೋ ಇದ್ರ ಮೇಲೆಲ್ಲ ಪೌಡರ್ ಹಾಕ್ತೀನಿ. ಪೌಡ್ರಾ? ಅವ್ರ ಮಕ್ಕ ನಿಂಗೆ ಹೊಡಿಯೋದು ಹಿಂಗೆ ಲೂಸ್ ಆಗಿರ್ಬೇಕು, ಹಂಗೆಲ್ಲ ಟೈಟ್ ಆಗಿರ್ಬಾರ್ದು. ಇದು ಯಾವ್ದೋ ನಾನು ರೀಲಲ್ಲಿ ನೋಡಿದೀನಿ, ಒಬ್ರು ಯಾರೋ ಮಾಡಿದ್ರು. ಒಬ್ರಿಲ್ಲ, ಇವಾಗೆಲ್ಲ ಅದೇ ಟ್ರೆಂಡ್ ಅಲ್ಲಿ ಇರೋದು. ನೋಡು, ನೀನ್ ಲೂಸ್ ಆಗಿ ಇಟ್ಕೊಬೇಕು ತಲೆ, ನಂಗೆ ಇಟ್ಕೊಂಡು ಹಿಂಗ್ ಹೊಡಿತೀನಿ ನಾನು. ನೀನ್ ಟೈಟ್ ಆಗಿ ಇಟ್ಕೊಂಡ್ರೆ ಮೂರ್ ಸಲ ಹೊಡಿತೀನಿ. ಸರಿ, ಇವಾಗ ಇದು ಏನು, ಇದು ರೂಲ್ಸ್ ಏನು? ರೂಲ್ಸ್ ಏನಿಲ್ಲ, ರಾಕ್ ಪೇಪರ್ ಸೀಸರ್ ಗೊತ್ತಿಲ್ವಾ ನಿಂಗೆ ಆಡಕ್ಕೆ? ಅಲ್ಲ ಗೊತ್ತು, ನಾನು ಕೇಳ್ತ ರೂಲ್ಸ್ ಏನು, ಮತ್ತೆ ವಿನ್ ಆದ್ರೆ ಏನ್ ಕೊಡ್ತೀಯಾ, ಏನ್ ಕತೆ? 10 ಪಾಯಿಂಟ್ಸ್. ವಿನ್ ಆದ್ರೆ ಏನು ಇಲ್ಲ, ನಾನೇ ವಿನ್ ಆಗೋದಂತ ಗೊತ್ತು. ವಿನ್ ಆದ್ರೆ ನೀನ್ ನನ್ ಬಿರಿಯಾನಿ ತಗೊಡಷ್ಟೇ. ನಾನು ವಿನ್ ಆದ್ರೆ ನಿಂಗೇನ್ ಬೇಕು? ನಾನು ಕೇಳಿದ್ ಕೊಡಿಸ್ತೀಯಾ? ಆಯ್ತು. ಸರಿ, ಓಕೆ ಡನ್. ಓಕೆ, ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಬನ್ನಿ. ಪೌಡರ್ ಹಾಕು ಫುಲ್ಲು. ಇವೆಲ್ಲ ಯಾಕೆ ಬಿಡ್ತೀಯಾ? ಇನ್ಯಾವಾಗ ಮಕ್ಕ ಕೊಡ್ದಾಗ ಹಾಕ್ಬೇಕಾ? ಜಾಸ್ತಿ ಹಾಕು ಬೇಬಿ, ಹೆಲ್ಪ್ ಮಾಡು. ಕ್ಯಾಮ್ರಾ ಮುಂದೆ ಮಾತ್ರ ಬೇಬಿ ಹೆಲ್ಪ್ ಮಾಡ್ತಾನೆ, ಇಲ್ಲಾಂದ್ರೆ ನಾನೇ ಕಷ್ಟ ಬಿದ್ದು ಯಾವಾಗೂ ನಾನೇ ಮಾಡ್ಕೊಳ್ಳೋದು. ಅವನೇನು ಹೆಲ್ಪೇ ಮಾಡಲ್ಲ. ಏನೋ ಬಾರಿ ನೀನ್ ದೊಡ್ಡ ಕೆಲಸ ಮಾಡ್ದಂಗ ಮನೇಲಿ. ಫುಲ್ ಬೇಬಿ ಫುಲ್ ಬ್ಲ್ಯಾಕ್ ಆಗಿ ಕಾಣಿಸ್ತಾನೆ, ವೈಟ್ ಮಾಡ್ಬಿಡ್ತೀನಿ ಗೇಮ್ ಆಡಿ. ಹಲೋ, ನಾನು ಇವಾಗ ಸ್ವಲ್ಪ ಕಲರ್ ಆಗೇ ಇದ್ದೀನಿ. ಪೌಡರ್ ಎಲ್ಲ ಸೆಟ್ ಆಗಿದೆ, ಸೋಲಕ್ ರೆಡಿ ಆಗ್ಬಿಡು. ಎಲ್ಲ ರೆಡಿ. ಬಿರಿಯಾನಿ ಇಸ್ಕೊಂಡ್ ಕೊಡಕ್ ರೆಡಿ ಆಗು. ನಾನು ಕೇಳಿದ ಲಾಸ್ಟ್ ಅಲ್ಲಿ ಕೊಡ್ಸಕ್ ರೆಡಿ ಆಗಿರೋ. ಇರು, ನಿನ್ಗೆ ಜಯ ತಿಲಕ ಇಕ್ತೀನಿ. ಸೋತೋಗು ಮಗನೆ. ಓಕೆ, ಟೈಮ್ ಇಲ್ಲ ಬೇಮ್ಮ. ಸರಿ, ಏನು? ರಾಕ್ ಪೇಪರ್ ಸೀಸರ್. ಓಕೆ, ರೆಡಿ? ರಾಕ್ ಪೇಪರ್ ಸೀಸರ್. ದೇವರು ದೆವ್ವ ಇವೆಲ್ಲ ಏನಿಲ್ಲ. ನೋಡು, ರೂಲ್ಸ್ ಅಂದ್ರೆ ರೂಲ್ಸ್. ಅವರೇ ಸಾಕ್ಷಿ. ರೂಲ್ಸ್ ಅಂದ್ರೆ ರೂಲ್ಸ್. ಫಸ್ಟ್ ಬೇಮ್ಮ, ಪ್ಲೀಸ್. ನಾ ಅದಕ್ಕೆ ಅವ್ರ ಹತ್ರ ಗೇಮೇ ಆಡಲ್ಲ, ಮೋಸ ಯಾವಾಗ್ಲೂ. ಪ್ಲೀಸ್ ಬೇಮ್ಮ, ಟೆನ್ಷನ್ ಆಗ್ಬಿಡುತ್ತೆ. ರಾಕ್ ಪೇಪರ್ ಸೀಸರ್. ನೋಡೋ ಗೇಮ್ ರಿಲ್ಯಾಕ್ಸ್. ಇಲ್ಲ, ನಾನು ಮತ್ತೆ ಎತ್ತೋಗ್ಬಿಡ್ತೀನಿ. ಗೇಮ್ ಅದ ಗೇಮ್. ಯಾಕೆ ಅಳ್ತಾ ಇದ್ಯಾ? ಅಳ್ತಾ ಇದ್ದಾಳೆ, ಕಣ್ಣಲ್ಲಿ ನೀರು. ನೋಡು, ಈ ಸಲ ಸೋತಾದ್ರೆ ನಾನೇ ಹೊಡ್ಕೊಂಡ್ಬಿಡ್ತೀನಿ. ಏನಕ್ಕೆ ಅಳ್ತಾ ಇದ್ಯಾ? ಟೆನ್ಷನ್ ಆಗ್ತದೆ. ಓಕೆ, ಕೂಲ್. ಪ್ರೀತಿ, ಅಲ್ಬೇಡ. ರಾಕ್ ಪೇಪರ್ ಸೀಸರ್. ಇವಾಗ ನಾನು ಹೇಳ್ಬೋದಲ್ಲ ದೇವ್ರಿಗೆ. ಚೀಟಿಂಗ್ ತಾನೆ ಈ ಚೀಟಿಂಗ್. ಮೂರನೇ ಸಲಕ್ಕೆ ಇವಾಗ ನೀನು ಒಂದೇ ಸರಿಗೆ ರಾಕ್ ಪೇಪರ್ ಸೀಸರ್ ಯಾವ ಹೋಗ್ತಾ ಇಲ್ಲ. ಇಲ್ಲ, ವಾವ್, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. Rock paper scissors.
ಸೀಸರ್ ಚೇಂಜ್ ಮಾಡ್ಬೇಬೆ. ರಾಕ್ ಪೇಪರ್ ಸೀಸರ್ ಸೆಕೆಂಡ್ ಟೈಮ್ ಬ್ಯೂಟಿಫುಲ್ ರಾಕ್ ಪೇಪರ್ ಸೀಸರ್ ಸಕದ ಕಾಣಿಸ್ತಾ ಬಾಬು ನಿಂದ ಎಷ್ಟು ಸರಿನು 4 ನಂಗೆ 4 ಪಾಯಿಂಟ್ ನಿಂಗೆ 1 ಪಾಯಿಂಟ್. ಅದೇ ನಾನು ಯಾರು ಸೋಲ್ತಾರೆ ಅನ್ನೋದು. ಇವಾಗ 10 ಪಾಯಿಂಟ್ಸ್ ಅಲ್ಲಿ ಯಾರು ಬೇಗ ರಾಕ್ ಪೇಪರ್ ಸೀಸರ್ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಗೇಮ್ ಸ್ಟಾರ್ಟ್ ಮಾಡಿದಾರೋ ನೀನು ಬಾ ಇದು ಗೇಮ್ ಬಾಬು ನಾನು ಆಡಲ್ಲ ನೋಡು ಇದೆಲ್ಲ ರೂಲ್ಸ್ ಇದೆಲ್ಲ ಹೊಸ ಹೊಸ ಮಾಡ್ಬಾರ್ದು ಗೇಮ್ ಅಲ್ಲಿ ಗೇಮ್ ಅಲ್ಲ ಬಿಂಗಿ ಬೇಕಾದ್ರೆ ನೀ ಗೆಲ್ಲಬೇಕು ಬಾ 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 ರೆಡಿ ಉಸಕ ರಾಕ್ ಪೇಪರ್ ಸೀಸರ್ ಸಾರಿ ಬಾಬು ಗೇಮ್ ಅಂದ್ರೆ ಗೇಮೇ ರೆಡಿ ನೋಡಿ ನೀವೇ ಸಾಕ್ಷಿ ಏನು ಮೋಸ ಇಲ್ಲ. ಅದೇನೋ ಹಿಂಗೆ ಮೂವಿಲಿ ಹಿಂಗ್ ಬೀಳ್ತಾರಲ್ಲ ಅಲ್ಲವಲ್ಲ ಆಯ್ತಾ ಹಿಂಗ್ ಫುಲ್ ಕಾಣ್ಬೇಕು ಹಿಂಗ್ ಅನ್ಕೋಬಹುದು. ಯಾರು ಎಷ್ಟು ಬ್ಯೂಟಿಫುಲ್ ಇದ್ದಾರೆ ನೋಡ್ಬೇಕು. ರೆಡಿ ಎಷ್ಟಾಯ್ತು ನಿಂದು? ಮೇ ಬಿ 7 ಅನ್ಕೊಂತೀನಿ. 7 ನಂದೊಂದೇ. ರಾಕ್ ಪೇಪರ್ ಸೀಸರ್ ನಾನಿನ್ನೂ ರೆಡಿ ಆಗಿರ್ಲಿಲ್ಲ. ಹೋಗಿ ಇದು ಮೋಸ ಇದು. ಎಲ್ಲ ಉಸಿಳ್ಕೊ. ಸೈಡಲ್ಲೆಲ್ಲ ಮಲ್ಕೊಂಡು ಮೋಸ ಇದು. ಇದು ಹಿಂಗ್ ಬೇಕಾಗಿಲ್ಲ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ ಸಕ್ಕದ ಕಾಣಿಸ್ತಾ ಇದೆಯಾ ಬುಬ್ಬು ಸೀರಿಯಸ್ ಆಗಿ. ರೆಡಿ ಎಷ್ಟು 8 ಆಯ್ತು ನಂದು ಒಂದೇ. ಅಣ್ಣ ಸಕ್ಕತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನಿದು ಏನಿದಲ್ಲ ಶಾಪಲ್ಲ ಹಾಕ್ಬಾರ್ದು. ಗೇಮ್ ಕತೆ ನೀನು ಕರೆಕ್ಟ್ ಆಗಿ ನಾನೊಂದು ನೀನು 8 ಆಗಿದೆ. ರಾಕ್ ಪೇಪರ್ ಸೀಸರ್ ಅದೇನಿದು ಸಾಕು ಬಾಬು ಉಸಳಕಾಗಲ್ಲ ಬಾಬು ಸಾಕು ಆಯ್ತು. ಗೇಮ್ ದಿಸ್ ಇಸ್ ಗೇಮ್. ನೋಡ್ ಬಾಬು ಚಂದ್ರಮುಖಿ ಪೋಸು ಲುಕ್ ಎಲ್ಲ ಕೊಡ್ಬೇಡ ನಂಗೆ. ಸುಮ್ಮನೆ ತಿರುಗಿ ಲೂಸ್ ತಲೆನ ನೀನ್ ರಿಯಲ್ ಆಗಿ ನೋಡಕ್ಕೇನೆ ಒಂಥರ ನಂಗಿರ್ತೀಯ. ಈ ಪೌಡರ್ ಅಲ್ಲಿ ಭಯಂಕರ ಎಫೆಕ್ಟ್ ಆಗೈತೆ. ನಾನು ಹಿಂಗೆ ಎಷ್ಟು ಸಾಫ್ಟ್ ಆಗಿ ಮಾಡ್ತಾ ಅದೆಲ್ಲ ಲೆಕ್ಕಕ್ಕಿಲ್ಲ. ಅದು ನಿನ್ ಮಿಸ್ಟೇಕ್. ನೀನು ಯಾರು ಸಾಫ್ಟ್ ಆಗಿ ಮಾಡಕ್ಕೆ ಹೇಳಿದ್ದು? ಹೌದಾ? ಹೌದು. ಸುಮ್ಮನೆ ಇತ್ತು. ಏನಾಯ್ತು? ಸುಮ್ಮನೆ ಇಡು. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ಮಾಡಂಗಿಲ್ಲ ಬಿಡು. ತಿಲಕ ಇತ್ತು ಯಾವ್ದು ತಿಲಕ ಬೇಡ. ನಂದು 8. ಓಕೆ. ರಾಕ್ ಪೇಪರ್ ಸೀಸರ್ ಬಾ ಬಾ ಬಾ. ಏಯ್ ಹೋಗ್ಬೇಡಿ ನಾನು ಆಡಲ್ಲ. ಏಯ್ ಹೊಸ ರೂಲ್ಸ್ ಎಲ್ಲ ಸೆಂಟ್ರಲ್ ತರಬಾರ್ದಮ್ಮ. ರೆಡಿ 1 2 3 ಬಿಡು ಲೂಸ್ ಬಿಡು. ರೆಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ವಾವ್ ಸೊ ಕ್ಯೂಟ್ ಫೇಸ್ ಅಲ್ಲ, ಕ್ಯೂಟ್ ಫೇಸ್. ಇನ್ನು ಲಾಸ್ಟ್ ನೀನು ಸೋತೋದ್ರೆ ನಾನು ಕೇಳಿದ್ ಕೊಡಿಸ್ಬೇಕು. 10 ಪಾಯಿಂಟ್ಸ್ ಅಂತ ಹೇಳಿದ್ಯಾ? ಗ್ಯಾಪ್ ಬೇಕು. ರಾಕ್ ಪೇಪರ್ ಸೀಸರ್ अभी मजा आएगा ना भिड़ो. ಆಡು ಟೈಮಿಲ್ಲ ಉಸರಾಗಲ್ಲ. ಆಡ ಟೈಮಿಲ್ಲ. ನೀನು ಗೆದ್ಬಿಟ್ಟು ಆಡ ಟೈಮಿಲ್ಲ. ರಾಕ್ ಪೇಪರ್ ಸೀಸರ್ ನಾನು ಆಡಲ್ಲ ಮಗು. ಏಯ್ ಮೋಸ ಇದು. ಇನ್ನು ಇದೇ ಥರ ಚಾಲೆಂಜಸ್ ನೀವು ನೋಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ್ಯಾವ ಚಾಲೆಂಜ್ ಮಾಡಬೇಕು ಅಂತ ನಾವು ಮಾಡ್ತೀವಿ. ಅದರಲ್ಲೂ ನಾನೇ ಗೆಲ್ಲೋದು. ಸೋತಾಗೋಕೆ ರೆಡಿಯಾಗಿರು. ಇವತ್ತು ಎದ್ಬಿಟ್ಟು ನನ್ನ ಮಕ್ಕನೇ ನೋಡಿರೋದು, ಅದಕ್ಕೆ ಗೆದ್ದಿರೋದು. ಇಲ್ಲಾಂದರೆ ಅದೂ ಇಲ್ಲ. ಪ್ರತಿಯೊಬ್ಬರು ಸೋಲೋರು ಇದೇ ಥರನೇ ಕಾರಣಗಳು ಕೊಡೋದು. ಸೊ ಎಂಡ್ ಆಫ್ ದ ಡೇ ಗೆದ್ದಿದ್ದು ನಾನು. ಸೋತೋಗಿರೋರ ಫೇಸ್ ನೋಡಿ ಎಷ್ಟು ಚೆನ್ನಾಗಿದೆ. ಎನಿವೇ ಥ್ಯಾಂಕ್ ಯು. ಇದೇ ಥರ ನೀವು ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಲವ್ ಯು ಆಲ್. ಯಾರಿಗೆ ಕಿಸ್ ಕೊಟ್ಟೆ? ಫ್ಯಾನ್ಸ್ ಅಂದರೆ ಫ್ಯಾಮಿಲಿ, ಅವರೆಲ್ಲ ನಮ್ಮ ಫ್ಯಾಮಿಲಿ ಥರ. ಲವ್ ಯು ಆಲ್. ಎಷ್ಟು ಫ್ಯಾಮಿಲಿ ಐತೆ ನಿನಗೆ?